ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಉಷಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರ್ಯಾರೆಲ್ಲ ವೀಡಿಯೋಸ್ನ ನೋಡ್ತಿದ್ದಾರಾ ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ನನ್ನ ವೀಡಿಯೋಸ್ನ ಅಥವಾ ನೋಡ್ತಾ ಇದ್ದು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇಲ್ಲೇ ಹೋಗಿ ಉಷಾಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡಿ, ಆವಾಗ ನಿಮಗೆ ನೋಟಿಫಿಕೇಷನ್ಸ್ ಬರುತ್ತೆ, ವೀಡಿಯೋಸ್ನ ನೋಡ್ಬೋದು. ನಿಮಗೆ ನನ್ನ ಚಾನಲಲ್ಲಿ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರದಿಂದ ಅಪ್ಡೇಟ್ಸ್ ಆಗಿರ್ಬೋದು, ಯೋಜನೆಗಳ ಬಗ್ಗೆ ಮಾಹಿತಿ ಆಗಿರ್ಬೋದು, ಪೋಸ್ಟ್ ಆಫೀಸ್ನಲ್ಲಿರುವಂತಹ ಸ್ಕೀಮ್ಸ್ಗಳ ಬಗ್ಗೆ ಇನ್ಫಾರ್ಮೇಷನ್ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ಅಪ್ಡೇಟ್ ಮಾಡ್ತಿರ್ತೀನಿ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ನನ್ನ ಚಾನಲ್ ವೀಡಿಯೋಸ್ ಇನ್ಫಾರ್ಮೇಟಿವ್ ಇದೆ, ಹೆಲ್ಪ್ ಆಗುತ್ತೆ ಅಂತಂದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡ್ಕೊಳಕ್ಕೆ ಹೇಳಿ. ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ. ಇವತ್ತಿನ ವಿಡಿಯೋ ಬಂದು ರೇಷನ್ ಕಾರ್ಡ್ ಬಗ್ಗೆ. ತುಂಬ ಜನ ಕಾಯ್ತಾ ಇದ್ದೀರಾ ಹೊಸ ರೇಷನ್ ಕಾರ್ಡ್ಗಾಗಿರ್ಬೋದು ಅಥವಾ ಇವಾಗ ಬಂದಿರೋ ಅಪ್ಡೇಟ್ ಏನಪ್ಪ ಅಂತಂದರೆ ಇದ್ರ ಬಗ್ಗೆ ಕೆ ಎಚ್ ಮುನಿಯಪ್ಪ ಅವರೇ ಅಪ್ಡೇಟ್ನ ಕೊಟ್ಟಿದ್ದಾರೆ. ಏನಪ್ಪ ಅಂತಂದರೆ ಇಷ್ಟು ದಿನ ಅಂದರೆ ಇವಾಗ ಸ್ವಲ್ಪ ದಿನದ ಮುಂಚೆ ರೇಷನ್ ಕಾರ್ಡ್ ತಿದ್ದುಪಡಿನ ಮಾಡಿಕೊಡ್ತಾಯಿದ್ರು. ಬಟ್ ಸರ್ವರ್ ಸಮಸ್ಯೆಯಿಂದ ಸ್ಟಾಪ್ ಆಗಿತ್ತು. ಬಟ್ ಇವಾಗ ಎಗೇನ್ ಶುರು ಮಾಡಿದ್ದಾರೆ. ಈಗ ಎಲ್ಲ ಕಡೆ ಎಲ್ಲ ಸರ್ವರ್ ಸಮಸ್ಯೆ ಎಲ್ಲ ಬಗೆಹರಿದಿದೆ. ಇವಾಗ ರೇಷನ್ ಕಾರ್ಡ್ ಏನೇ ತಿದ್ದುಪಡಿ ಇದ್ರೂ ಕೂಡ APL BPL ಹಾಗೆ ಅಂತ್ಯೋದಯ ಕಾರ್ಡ್ ರೇಷನ್ ಕಾರ್ಡ್ನ ನೀವು ಹೋಗಿ ಮಾಡಿಸ್ಕೋಬೋದು. ಬೆಂಗಳೂರು 1, ಕರ್ನಾಟಕ 1, ಗ್ರಾಮ 1 ಸೆಂಟರ್ಸ್ಗಳಲ್ಲಿ ಏನೆಲ್ಲ ಮಾಡಿಸ್ಕೋಬೋದು ಅಂತಂದರೆ, ನೀವು ಅಕಸ್ಮಾತ್ ನಿಮ್ಮ ಮನೆಗೆ ಹೊಸ ಸದಸ್ಯರು ಬಂದಿರ್ತಾರೆ, ಮಗು ಹುಟ್ಟಿದೆ ಅಂತಂದರೆ ಆ ಮಗು ಹೆಸರು ಸೇರಿಸೋದಾಗಿರ್ಬೋದು, ಅಥವಾ ಯಾರು ತೀರ್ಕೊಂಡಿದ್ದಾರೆ ಅಂತಂದರೆ ಅವರ ಹೆಸರನ್ನ ತೆಗ್ಸೋದಾಗಿರ್ಬೋದು, ಅಥವಾ ನೀವು ಮನೆ ಅಡ್ರೆಸ್ ಚೇಂಜ್ ಆಗಿದ್ದರೆ ಅಡ್ರೆಸ್ ಚೇಂಜ್ ಆಗಿರ್ಬೋದು, ಅಥವಾ ಮನೆ ಯಜಮಾನಿ ಹೆಸರು ಚೇಂಜ್ ಮಾಡೋದಾಗಿರ್ಬೋದು, ಅಥವಾ ನಿಮ್ಮ ಹೆಸರಲ್ಲಿ ಏನಾದರೂ ಸ್ಪೆಲ್ಲಿಂಗ್ ಮಿಸ್ಟೇಕು, ಇನ್ಷಿಯಲ್ ಮಿಸ್ಟೇಕ್ ಆಗಿದ್ದರೆ ಆ ಹೆಸರನ್ನ ಚೇಂಜ್ ಮಾಡಿಸ್ಕೋಬೋದು. ಹಾಗೆ ನಿಮ್ಮ ರೇಷನ್ ಡಿಪೋ ಅಡ್ರೆಸ್ನ ಚೇಂಜ್ ಮಾಡ್ಕೋಬೋದು. ಯಾವ್ದಾರ ತುಂಬ ದೂರ ಆಗ್ತಿದೆ ಆ ಡಿಪೋ ಅಂದರೆ ಬೇರೆ ಡಿಪೋಗೆ ನೀವು ನಿಮ್ಮ ರೇಷನ್ ಕಾರ್ಡ್ನ ಚೇಂಜ್ ಮಾಡ್ಕೋಬೋದು. ಸೊ ಇಷ್ಟೆಲ್ಲ ತಿದ್ದುಪಡಿ ಏನೇ ಇದ್ರೂ ಕೂಡ ಮಾಡಿಸ್ಕೋಬೋದು. ಅಕಸ್ಮಾತ್ ನಿಮ್ದು ಏನಾದರೂ ತೊಂದರೆ ಇತ್ತು ರೇಷನ್ ಕಾರ್ಡಲ್ಲಿ ಅಂತಂದರೆ ಮಾಡಿಸ್ಕೊಳ್ಳಿ. ಯಾಕಂದರೆ ಈ ಥರ ಅವಕಾಶ ಪದೇ ಪದೇ ಕೊಡೋದಿಲ್ಲ. ನಿಮ್ದು ಏನಾದರೂ ರೇಷನ್ ಕಾರ್ಡ್ ಅಲ್ಲಿ ಮಿಸ್ಟೇಕ್ ಆಗಿತ್ತು, ನೀವು ಹಂಗೆ ಬಿಟ್ರಿ ಅಂತಂದರೆ ನೆಕ್ಸ್ಟ್ ನಿಮಗೆ ತುಂಬಾ ಕಷ್ಟ ಆಗುತ್ತೆ. ನಿಮ್ಮದು ಬ್ಯಾಂಕ್ ಅಕೌಂಟಲ್ಲಿ ಮಾಡಿಸೋದಾಗಿರ್ಬೋದು, ಆಧಾರ್ ಕಾರ್ಡಲ್ಲಾಗಿರ್ಬೋದು, ನೆಕ್ಸ್ಟ್ ಈ ಗ್ಯಾರಂಟಿ ಯೋಜನೆ ಆಗಿರ್ಬೋದು, ಸರ್ಕಾರದಿಂದ ಬರುವಂತಹ ಬೇರೆ ಯಾವುದೇ ಪಿಂಚಣಿ ಹಣ ತೊಗೊಳೋದಾಗಿರ್ಬೋದು, ನಿಮ್ಮದೇನೇ ಅಥವಾ ಅಕಸ್ಮಾತ್ ಯಾವುದೋ ಒಂದು ಗೌರ್ಮೆಂಟ್ ಸ್ಕೀಮ್ಸ್ಗೆ ಅಪ್ಲೈ ಮಾಡಿರ್ತೀರ, DBT ಮುಖಾಂತರ ಹಣ ಬರೋ ಅಂಥದ್ದಾದರೆ ತುಂಬಾ ತೊಂದರೆ ಆಗುತ್ತೆ. ಈಗ ಸಪೋಸ್ ನಿಮ್ಮ ಬ್ಯಾಂಕಲ್ಲೇ ಒಂದು ಹೆಸರಿರುತ್ತೆ, ಅಥವಾ ನಿಮ್ಮ ಆಧಾರ್ ಕಾರ್ಡಲ್ಲೇ ಒಂದು ಹೆಸರಿರುತ್ತೆ, ನಿಮ್ಮ ರೇಷನ್ ಕಾರ್ಡಲ್ಲಿ ತಪ್ಪಾಗಿ ಪ್ರಿಂಟಾಗಿ ಇರುತ್ತೆ, ನೀವು ಹಾಗೆ ನೆಗ್ಲೆಕ್ಟ್ ಮಾಡಿ ಬಿಟ್ಬಿಟ್ಟಿರ್ತೀರ. ಸೊ ನಿಮ್ಮ ಆಧಾರ್ ಕಾರ್ಡಲ್ಲೇ ಒಂದು ಹೆಸರು, ನಿಮ್ಮ ರೇಷನ್ ಕಾರ್ಡಲ್ಲೇ ಒಂದು ಹೆಸರು, ಅಡ್ರೆಸ್ ಆಗಿರ್ಬೋದು, ಅಥವಾ ನಿಮ್ಮ ಫೋನ್ ನಂಬರ್ ಆಗಿರ್ಬೋದು, ಒಂದೊಂದರಲ್ಲಿ ಒಂದೊಂದಿದ್ದರೆ ನಿಮಗೆ DBT ಮುಖಾಂತರ ಹಣ ಬರೋದಿಲ್ಲ. ಎಕ್ಸಾಂಪಲ್ ನಿಮ್ಮ ಇದು ಗೃಹಲಕ್ಷ್ಮಿ ಯೋಜನೆಯಿಂದನೇ ತಗೊಳ್ಳಿ. ತುಂಬ ಜನಕ್ಕೆ ಅದೇ ರೀಸನಿಂದ ಗೃಹಲಕ್ಷ್ಮಿ ಹಣ ಬರೋದೇ ಸ್ಟಾಪ್ ಆಗಿಬಿಟ್ಟಿದೆ. ಒಂದು 4-5 ಕಂತುಗಳಿಂದ ಹಣ ಆಗಿರ್ಬೋದು, ಈ ಥರದ್ದೆಲ್ಲ. ಸೊ ಹಾಗಾಗಿ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ಇಷ್ಟು ದಿನ ಸರ್ವರ್ ಸಮಸ್ಯೆ ಇತ್ತು, ಮಾಡ್ತಿರ್ಲಿಲ್ಲ. ಇವಾಗ ಪ್ರತಿಯೊಂದು ಕಡೆಯೂ ಕೂಡ ಶುರುವಾಗಿದೆ. ಮಾರ್ಚ್ 31ನೇ ತಾರೀಕುವರೆಗೂ ಟೈಮ್ ಇದೆ. ಇನ್ನೂ ಅಷ್ಟು ದಿನ ಇದೆಲ್ಲ ಬಿಡು ಅಂತ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ಸರ್ವರ್ ಸಮಸ್ಯೆ ಯಾವಾಗ ಬರುತ್ತೆ ಏನು ಅಂತಲೇ ಗೊತ್ತಿರಲ್ಲ. ಮತ್ತು ಇವಾಗ ಹೊಸ ರೇಷನ್ ಕಾರ್ಡ್ಗೆ ಅತಿ ಶೀಘ್ರದಲ್ಲೇ ಅವಕಾಶ ಕೊಡ್ತೀವಿ ಅಂತ ಹೇಳಿದ್ದಾರೆ. ಇನ್ನು ಹೊಸ ರೇಷನ್ ಕಾರ್ಡ್ ಶುರುವಾದರೆ ಇದನ್ನು ಸ್ಟಾಪ್ ಮಾಡಿಬಿಡ್ತಾರೆ, ತಿದ್ದುಪಡಿ ಏನೇ ಇದ್ದರೂ ಮಾಡಿಸ್ಕೊಳೋದನ್ನ. ಸೊ ಹಾಗಾಗಿ ಏನೇ ಇದ್ದರೂ ಕೂಡ ಮಾಡಿಸ್ಕೊಳ್ಳಿ, ತಿದ್ದುಪಡಿ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ಅಕಸ್ಮಾತ್ ಇವಾಗ ತೀರ್ಕೊಂಡಿರೋರ ಹೆಸರಲ್ಲಿ ಇನ್ನೂ ಕೂಡ ಗೃಹಲಕ್ಷ್ಮಿ ಹಣ ಬರ್ತಿದೆ ಅಂತಂದರೆ ದಯವಿಟ್ಟು ಡೆತ್ ಸರ್ಟಿಫಿಕೇಟ್ನ ಕೊಟ್ಟು ಆ ಹೆಸರನ್ನ ರಿಮೂವ್ ಮಾಡಿಸಿ, ಬೇರೆ ಯಜಮಾನಿ ಹೆಸರನ್ನ ಆ್ಯಡ್ ಮಾಡಿಸಿ. ಆವಾಗ ಸರ್ವರಲ್ಲಿ ಅಪ್ಡೇಟ್ ಆಗೋವರೆಗೂ ಕೂಡ ನಿಮ್ಗೆ ಹಣ ಬರಲ್ಲ. ಒಂದು ಸತಿ ಸರ್ವರಲ್ಲಿ ಅಪ್ಡೇಟ್ ಆಯಿತು ಅಂತಂದರೆ ನಿಮಗೆ ನೆಕ್ಸ್ಟ್ ಅವಾಗ ಯಾವ ಕಂತಿನ ಹಣ ಬಿಡುಗಡೆ ಮಾಡ್ತಾರೋ ಆವಾಗ ನಿಮಗೆ ಬರುತ್ತೆ. ಈಗ ಅದ್ರ ಬಗ್ಗೆಯೂ ಕೂಡ ಸಾಕಷ್ಟು ಚರ್ಚೆ ನಡೀತು ಸದನದಲ್ಲಿ. ತೀರ್ಕೊಂಡಿರೋರ ಹೆಸರಲ್ಲೂ ಅವರ ಖಾತೆಗಳಿಗೂ ಕೂಡ ಹಣ ಜಮೆ ಆಗ್ತಿದೆ ಅಂತ. ಸೊ ಹಾಗಾಗಿ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ನೀವು ಒಂದು ಸತಿ ಈ ಥರ ತಪ್ಪು ಮಾಡಿ ಸಿಕ್ಕಾಕೊಂಡಿದ್ದೀರಾ ಅಂತಂದರೆ ಮತ್ತು ನಿಮಗೆ ಗೃಹಲಕ್ಷ್ಮಿ ಯೋಜನೆನೇ ಕ್ಯಾನ್ಸಲ್ ಮಾಡಿಬಿಡ್ತಾರೆ. ಇದ್ರ ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಸಾಕಷ್ಟು ಮಾತಾಡಿದ್ದಾರೆ. ಹಾಗಾಗಿ ತೀರ್ಕೊಂಡಿರೋರ ಹೆಸರು ಇದ್ದರೆ ಹಂಗೆ ಬಿಡೋಕ್ಕೆ ಹೋಗಬೇಡಿ. ಡೆತ್ ಸರ್ಟಿಫಿಕೇಟ್ ಕೊಟ್ಟು ಕ್ಯಾನ್ಸಲ್ ಮಾಡಿಸಿ. ಹಾಗೆ ಮತ್ತು ಒಂದು ಸತಿ ಕ್ಯಾನ್ಸಲ್ ಆಯಿತು ಅಂದ ತಕ್ಷಣ ಗೃಹಲಕ್ಷ್ಮಿ ಯೋಜನೆ ಸ್ಟಾಪ್ ಆಯಿತು ಅಂತಲ್ಲ, ನೆಕ್ಸ್ಟ್ ನಿಮ್ಮ ಮನೇಲಿ ಯಾರು ಬೇರೆ ಯಜಮಾನಿ ಹೆಸರು ಇರುತ್ತೋ ಅವರ ಹೆಸರನ್ನ ಆ್ಯಡ್ ಮಾಡಿಸಿ. ಆವಾಗ ಅಪ್ಡೇಟ್ ಆದ ಕೂಡಲೇ ನಿಮಗೆ ಗೃಹಲಕ್ಷ್ಮಿ ಹಣ ನಿಮ್ಮ ಖಾತೆಗೆ ಬರೋವಂಥದ್ದು.
ನೀವೇನೇ ತಿದ್ದುಪಡಿ ಮಾಡಿಸ್ಬೇಕನ್ನೂ ಕೂಡ ಕರೆಕ್ಟಾಗಿರೋ ಡಾಕ್ಯುಮೆಂಟ್ಸ್ನ ತೊಗೊಂಡೋಗಿ ಕರೆಕ್ಟಾಗಿತ್ತು ಅಂತಲೇ ನಿಮಗೆ 15 ದಿವಸದಲ್ಲೇ ನಿಮ್ದು ಏನೇ ತಿದ್ದುಪಡಿ ಇದ್ರೂ ಕೂಡ ಅಪ್ಡೇಟ್ ಆಗಿರುತ್ತೆ. ಎಕ್ಸಾಂಪಲ್ ನಿಮಗೆ ಮಗು ಆಗಿದೆ, ಮಗು ಹೆಸರು ಆ್ಯಡ್ ಮಾಡಿಸ್ಬೇಕಂದ್ರೆ ಬರ್ತ್ ಸರ್ಟಿಫಿಕೇಟ್ ಆಗಿರ್ಬೋದು, ಅಥವಾ ನೀವು ಅಡ್ರೆಸ್ ಚೇಂಜ್ ಮಾಡಬೇಕಂದ್ರೆ ಅಡ್ರೆಸ್ ಪ್ರೂಫ್ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ತೊಗೊಂಡೋಗಿ ಡಾಕ್ಯುಮೆಂಟ್ಸ್ನ ಕರೆಕ್ಟಾಗಿ ಆದಷ್ಟು ಬೇಗ ನಿಮಗೆ ಅಪ್ಡೇಟ್ ಆಗಿ 15 ಡೇಸ್ ಒಳಗೇ ಅಪ್ಡೇಟ್ ಸಿಗುತ್ತೆ ಅಂತ ಹೇಳಿದ್ದಾರೆ. ಹಾಗೆ ಹೊಸ ರೇಷನ್ ಕಾರ್ಡ್ಗೂ ಕೂಡ ಅತಿ ಶೀಘ್ರದಲ್ಲೇ ಅವಕಾಶ ಮಾಡಿಕೊಡ್ತೀವಿ ಅಂದ್ಬಿಟ್ಟು KH ಮುನಿಯಪ್ಪ ಅವರು ಕೂಡ ಅಪ್ಡೇಟ್ ಕೊಟ್ಟಿದ್ದಾರೆ. ಯಾಕಂದರೆ ಈಗ ಆಲ್ರೆಡಿ ಫೆಬ್ರವರಿನಲ್ಲೇ ಅವಕಾಶ ಕೊಡ್ತೀವಿ ಅಂತ ಹೇಳಿದರು. ಬಟ್ ಇವಾಗ ಏನಂತಂದರೆ ಇವಾಗ ರೀಸೆಂಟಾಗಿ ಈಗೊಂದು 3-4 ಇಯರ್ಸಿಂದ ಯಾರೆಲ್ಲ ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡಿದ್ರಿ ಅವ್ರದ್ದೆಲ್ಲ ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇದ್ದಾರೆ. ಹಾಗಾಗಿ ಇನ್ನೂ ರೇಷನ್ ಕಾರ್ಡ್ಗೆ ಅವಕಾಶ ಕೊಟ್ಟಿಲ್ಲ. ಮೇ ಬಿ ಮಾರ್ಚಲ್ಲಿ ಅವಕಾಶ ಕೊಡ್ಬೋದು ಹೊಸ ರೇಷನ್ ಕಾರ್ಡ್ಗೆ. ಹೊಸ ರೇಷನ್ ಕಾರ್ಡ್ ಮಾಡ್ಸೋಕ್ಕೆ ಸಾಕಷ್ಟು ಲಕ್ಷಾಂತರ ಜನ ಕಾಯ್ತಾ ಇದ್ದೀರಾ. ಮೇ ಬಿ ಹೋಪ್ಫುಲಿ ಮಾರ್ಚಲ್ಲಿ ಅವಕಾಶ ಕೊಡ್ತಾರೆ ಅಂದ್ಕೊಂಡಿದ್ದೀನಿ. ಸೊ ಡಾಕ್ಯುಮೆಂಟ್ನೆಲ್ಲ ರೆಡಿ ಮಾಡಿ ಇಟ್ಕೊಳ್ಳಿ. ಯಾವಾಗ ಬೇಕಾದ್ರೂ 1 ದಿನ 2 ದಿನದಲ್ಲೇ ಕೊಟ್ಟು ಮುಗಿಸ್ಬಿಡ್ತಾರೆ. ಯಾಕಂದರೆ ತುಂಬ ಜನ ಕಾಯ್ತಾ ಇದ್ದೀರಾ ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡೋಕ್ಕೆ ಅಂತ. ತುಂಬ ದಿನ ಅವಕಾಶ ಕೊಟ್ಟರೆ ಚೆನ್ನಾಗಿ ಅನಿಸುತ್ತೆ. ಯಾಕಂದರೆ ಕಡಿಮೆ ದಿನ ಅವಕಾಶ ಮಾಡಿಕೊಟ್ರೆ ಎಲ್ಲರೂ ಕೂಡ ಹೋಗ್ತಾರೆ, ಮತ್ತು ಸರ್ವರ್ ಸಮಸ್ಯೆ ಬರುತ್ತೆ. ಅವ್ರು ಕೊಡೋದೇ 1 ದಿನ 2 ದಿನ ಟೈಮ್ ಕೊಡ್ತಾರೆ. ಅದರಲ್ಲೂ ಕೂಡ ಕರೆಕ್ಟಾಗಿ ಇನ್ಫಾರ್ಮೇಷನ್ ಕೊಡೋದಿಲ್ಲ. ಸಡನ್ನಾಗಿ ಲಿಂಕ್ಗಳನ್ನ ಬಿಟ್ಬಿಡ್ತಾರೆ, ತುಂಬ ಜನಕ್ಕೆ ರೀಚ್ ಆಗಲ್ಲ. ಸೊ ಹಾಗಾಗಿ ಈ ಸತಿ ಸ್ವಲ್ಪ ಜಾಸ್ತಿ ದಿನ ಕೊಡಿ ಅಂದ್ಬಿಟ್ಟು ಜನಗಳು ಕೂಡ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದಾರೆ, ನಮಗೆ ಅವಕಾಶ ಮಾಡಿಕೊಡಿ. ಈಗ ರೇಷನ್ ಕಾರ್ಡು ಈಗಂತೂ ಗ್ಯಾರಂಟಿ ಸ್ಕೀಮ್ಸ್ ಬಂದಾಗಿಂದ ರೇಷನ್ ಕಾರ್ಡ್ಗೆ ಅವಕಾಶನೇ ಕೊಟ್ಟಿಲ್ಲ. ಈ ಕ್ಯಾನ್ಸಲೇಷನ್ ಆಗಿರ್ಬೋದು, ಇದೆಲ್ಲದರ ನಡುವೆ ಹೊಸ ರೇಷನ್ ಕಾರ್ಡ್ಗೆ ಅವಕಾಶನೇ ಕೊಟ್ಟಿರಲಿಲ್ಲ. ಮಧ್ಯದಲ್ಲೂ ಯಾವಾಗೋ ಒಂದಿನಾನೂ ಅರ್ಧ 2 ಅವರ್ಸ್ ಅವಕಾಶ ಕೊಟ್ಟಿದ್ರು ಅಷ್ಟೇ. ಆವಾಗೂ ಕೂಡ ಸರ್ವರ್ ಸಮಸ್ಯೆಯಿಂದ ಜಾಸ್ತಿ ಜನ ಅಪ್ಲೈ ಮಾಡೋಕ್ಕಾಗಿಲ್ಲ. ಹೀಗಾಗಿ ತುಂಬ ದಿನ ಕೊಟ್ಟರೆ ಅವಾಗ ಸರ್ವರ್ ಸಮಸ್ಯೆನೂ ಬರಲ್ಲ, ಜನಗಳು ಕೂಡ ನಿಧಾನಕ್ಕೆ ಹೋಗಿ ಅಪ್ಲೈ ಮಾಡ್ತಾರೆ. 1 ದಿನ 2 ದಿನ ಕೊಡೋದ್ರಿಂದ ಜನಗಳು ಕೂಡ ಫುಲ್ ಆಗಿಬಿಡ್ತಾರೆ, ಎಲ್ಲ ಕಡೆ ಅಪ್ಲೈ ಮಾಡ್ತಿರ್ತಾರೆ. ಆಬ್ವಿಯಸ್ಲಿ ಸರ್ವರ್ ಪ್ರಾಬ್ಲಮ್ ಬಂದೇ ಬರುತ್ತೆ. ನೋಡೋಣ ಮಾರ್ಚಲ್ಲಾದರೂ ಕೊಡ್ತಾರೆ ಏನು ಅಂತ. ಮಾರ್ಚಲ್ಲಿ ಕೊಡ್ತೀವಿ ಅಂತ ಏನು ಹೇಳಿಲ್ಲ, ಹೋಪ್ಫುಲಿ ಕೊಟ್ಟರೆ ಚೆನ್ನಾಗಿ. ಮೇ ಬಿ ಡಿಸ್ಟ್ರಿಬ್ಯೂಷನ್ ಎಲ್ಲ ಕಂಪ್ಲೀಟ್ ಆಗೋವರೆಗೂ ಕೊಡಲ್ಲ ಅನಿಸುತ್ತೆ. ಒಟ್ಟಿನಲ್ಲಿ ಡಾಕ್ಯುಮೆಂಟ್ ಎಲ್ಲ ಇಟ್ಕೊಂಡಿರಿ. ಒಂದು ಕಡೆ ಯಾವಾಗ ಅಕಸ್ಮಾತ್ ಅನೌನ್ಸ್ಮೆಂಟ್ ಮಾಡಿದ್ರಂದರೆ ನಾನು ನಿಮಗೆ ವೀಡಿಯೋ ಮಾಡಿ ತಿಳಿಸ್ತೀನಿ, ಖಂಡಿತ ಹೋಗಿ ಅಪ್ಲೈ ಮಾಡ್ಬೋದು. ಸೊ ಇದಾಗಿತ್ತು ಇವತ್ತಿನ ವೀಡಿಯೋ. ಇದೇ ರೀತಿ ವೀಡಿಯೋಸ್ಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಕೂಡ ಮಾಡಿ. ಇಷ್ಟೊತ್ತು ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.